ಹೆಂಡತಿ ಜೊತೆಯಲ್ಲಿಲ್ಲ. ನಿದ್ದೆ ಮಾಡುವವರಿಗೂ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ. ವಿಘ್ನ ದೋಷಿಗಳು ಅಂತ ಹೇಳುವುದು. ಈ ರಾತ್ರಿಯ ಕಾಲದಲ್ಲಿ ಮತ್ತೆ ಕೂಗ್ತಾ ಇದ್ದಾನೆ ಯುದ್ಧಕ್ಕೆ ಬಾಯಗುಂಡಾಗಿ. ಪೆಟ್ಟು ತಿಂದು ಹೋಗಿ ಒಂದು ದಿವಸ ಕಳೆಯಲಿಲ್ಲ. ಅಷ್ಟು ಬೇಗ ಮರೆತು ಹೋಗಲಿಕ್ಕೆ ಸಾಧ್ಯವು? ಇನ್ನಿವನ ಸ್ವರ ನಾನು ಕೇಳಬಾರದು. ಅಲ್ಲ, ಈ ಪ್ರಪಂಚದಲ್ಲಿ ಆತ ಉಳಿಯಬಾರದು ಅಂತಾದ್ರೆ ಅವನನ್ನು ನಿಗ್ರಹಿಸುವುದು ಒಂದೇ ದಾರಿ. ನನಗೆ ನಿತ್ಯ ಬಿಡಬೇಕಾದದ್ದು ಅನಿವಾರ್ಯ. ನೀನು ಯಾಕೆ ನಿತ್ಯ ಬಿಟ್ಟೆ? ಏನು ನೀರಿಯಲ್ಲ ಹೋಗುವುದು ನೀ ಕೇಳುವ ನಾಟಕ. ನೀರಿಯಲ್ಲ ಹೋಗುವುದು ನೀ ಕೇಳುವ ಮರಳಿ ಆದಷ್ಟು ಬೇಗ ನೀವು ಬಂದಿರಿ ಎನ್ನುವಂತ ನಿಮ್ಮ ಮಾರ್ಗದ ನಿರೀಕ್ಷೆಯಲ್ಲೇ ನಾನಿದ್ದೆ. ಮರಳಿ ಬಂದಿರಿ, ಪವಣಿಸಿದೆ. ಆದರೆ ಮಲಗಿರುವಂತಹ ನೀವು ಹೀಗೆ ಎಂದು ಹೊರಟಿದ್ದೀರಿ ಅಂತಾದ್ರೆ ಏನು ಸ್ವಾಮಿ ಕಾರಣ? ನಾನು ಕೇಳಿದೆ, ಅಣ್ಣ ಯುದ್ಧಕ್ಕಾಗಿ ಬಾ ಎನ್ನುವ ಹಾಗೆ ಅವ ಕರೆ ಕೊಟ್ಟದ್ದು ನನ್ನ ಕಿವಿಗೂ ಬಿದ್ದಿದೆ ಸ್ವಾಮಿ. ಅದಕ್ಕಾಗಿ ನೀವು ಈ ರೀತಿಯಲ್ಲಿ ಅವಡುಗಚ್ಚಿ ಮುಷ್ಟಿ ಬಿಗಿದು ಎದೆಯುಬ್ಬರಿಸಿ ಕಣ್ಣಿನಲ್ಲಿ ಕೆಂಡ ಕಾರುತ್ತಾ ಹೊರಟು ನಿಂತಿದ್ದೀರಲ್ಲ, ನಿಮ್ಮನ್ನ ತಡೆದು ನಿಲ್ಲಿಸುತ್ತಾ ಇದ್ದೇನೆ. ಕಾರಣ ನೀತಿ ಎಲ್ಲವೆಂದು ಹೋಗುವುದು ಕಾರಣ ಉಂಟು ಸ್ವಾಮಿ. ನಿಮಗೆ ಈಗಾಗಲೇ ಗೊತ್ತಿರದೇ ಇರುವಂತಹ ವಿಚಾರವನ್ನು ನನಗೆ ತಿಳಿದಿದೆ. ಈಗಾಗಲೇ ನಾ ಹೇಳಬೇಕಿತ್ತು. ಈ ಹಿಂದೆ ನೀವು ಯುದ್ಧಕ್ಕಾಗಿ ಹೊರಟಾಗಲೇ ನಾ ಹೇಳಬೇಕಿತ್ತು, ಅವಕಾಶ ಸಿಗಬೇಕು. ಮರಳಿ ಬಂದವರು ಆಯಾಸವನ್ನು ಪವಡಿಸಿದಿರಿ ಎನ್ನುವ ಕಾರಣಕ್ಕಾಗಿ ಹೇಳದೇ ಉಳಿದು ಈಗ ಮತ್ತೆಂದು ಹೊರಟ ಕಾರಣ ತಡೆದು ಹೇಳ್ತಾ ಇದ್ದೇನೆ. ನಮ್ಮ ಮಗನಾಗಿರುವಂತಹ ಅಂಗದ ವಿಹಾರಾರ್ಥವಾಗಿ ಆ ವಿಷಶೃಂಗದ ಕಡೆಗಾಗಿ ಹೋಗಿದ್ದನಂತೆ.
ವನವಾಸಕ್ಕೆಂದು ಆತ ಹೊರಟಿರುವಾಗ ಅವನ ತಮ್ಮನು ಅವನನ್ನು ಅನುಸರಿಸಿಕೊಂಡು ಬಂದನಂತೆ. ಹೆಂಡತಿಯಾಗಿರುವಂತಹ ಸೀತೆಯು ಅವನನ್ನು ಅನುಸರಿಸಿದಳಂತೆ. ಮೂವರು ಒಂದಾಗಿ ಪಂಚವಟಿಯಲ್ಲಿ ನಾವು ವಾಸವಾಗಿರುವಂತಹ ಸಂದರ್ಭ ಅವನ ಹೆಂಡತಿಯಾಗಿರುವಂತಹ ಸೀತೆಯನ್ನ ತಮ್ಮ ಮಿತ್ರನಾಗಿರುವಂತಹ ರಾವಣ ಅಪಹರಿಸಿಕೊಂಡು ಹೋದರಂತೆ ಮಾರುವೇಷದಲ್ಲಿ. ಹಾಗಿರುವಾಗ ಹೆಂಡತಿಯನ್ನು ಅರಸಿಕೊಂಡು ಬರುತ್ತಿರುವಂತಹ ರಾಮನಿಗೆ ಹಲವರು ಸಿಕ್ಕಿದರಂತೆ. ಮೊದಲಿಗೆ ಜಟಾಯು ಸಿಕ್ಕಿದನಂತೆ, ಸೀತೆಯ ವೃತ್ತಾಂತವನ್ನೆಲ್ಲ ಹೇಳಿದನಂತೆ. ಆನಂತರ ಕದಂಬನು ಸಿಕ್ಕಿದನಂತೆ. ಆನಂತರದಲ್ಲಿ ಶಬರಿ ಎನ್ನುವಂತಹ ವೃದ್ಧೆಯೂ ಸಿಕ್ಕಿದಳಂತೆ. ರಾಮನ ಕಾಲ ಬದಿಯಲ್ಲಿ ತನ್ನ ಶಿರವನ್ನಿಟ್ಟು ನಿನ್ನೊಬ್ಬನಿಂದಲೇ ಸೀತೆಯನ್ನು ಅರಸುವುದು ಅಸಾಧ್ಯ, ಹಾಗಾಗಿ ನೀನು ಋಷಿಮುಖದ ಕಡೆಗಾಗಿ ಹೋಗಬೇಕು, ಅಲ್ಲಿರುವಂತಹ ಸುಗ್ರೀವನ ಸಖ್ಯವನ್ನು ಬೆಳೆಸಬೇಕು, ತನ್ಮೂಲಕವಾಗಿ ಅವನ ಸೇನೆಯನ್ನು ಒಳಗೂಡಿಕೊಂಡು ನಿನ್ನ ಸೀತೆಯನ್ನು ನೀನು ಅರಸಿಕೊಳ್ಳಬಹುದು ಎನ್ನುವ ಹಾಗೆ ಹೇಳಿ ಪ್ರಾಣ ಬಿಟ್ಟಳಂತೆ. ಅಂತೆಯೇ ನಿಮ್ಮ ಅಳಿಯನಾಗಿರುವಂತಹ ಹನುಮಂತ ಪಂಪಾ ತೀರದಲ್ಲಿ ಅಲಗಾಡುತ್ತಿರುವಂತಹ ರಾಮಲಕ್ಷ್ಮಣನ ಕಂಡು ಅವರನ್ನು ಕರೆದುಕೊಂಡು ಬಂದು ಸುಗ್ರೀವನೊಂದಿಗೆ ಸಖ್ಯವನ್ನು ಬೆಳೆಸಿದ್ದಾರಂತೆ. ಈಗ ಸುಗ್ರೀವನೊಬ್ಬನೇ ಇಲ್ಲ ಸ್ವಾಮಿ, ಅವನೊಂದಿಗೆ ಮತ್ತೊಬ್ಬನಿದ್ದಾನೆ ನರ. ಹಾಗಾಗಿ ನೀತಿ ಎಲ್ಲವೂ ಒಪ್ಪುದಿಲ್ಲ. ಈಗ ಯುದ್ಧಕ್ಕೆ ಹೋಗಬಾರದು. ಹೌದು, ಚಿತ್ರಿತರಾಗಿ ಹೊರಟ ವೇಗಕ್ಕೆ, ಧಾವಂತಕ್ಕೆ, ಈ ಸಮಯಕ್ಕೆ ನೀನೊಬ್ಬಳಲ್ಲದೆ ಬೇರೆ ಯಾರೇ ನನ್ನನ್ನು ತಡೆದದ್ದಾದರೂ ನಿಲ್ಲುವ ಪ್ರಶ್ನೆಯೇ ಇರಲಿಲ್ಲ. ಆ ಸಹನೆಯ ತಾಳ್ಮೆ ಈ ಸಂದರ್ಭಕ್ಕೆ ನನಗೆ ಬರುವುದಕ್ಕೆ ಸಾಧ್ಯವೂ ಇರಲಿಲ್ಲ. ಆದರೆ ನನ್ನ ಬಾಳಿಗೆ ಬಾಳ್ವೆಯಾಗಿ ಜೀವನಕ್ಕೆ ಜೀವವಾಗಿ ನೀನಿರುವವರಾದ್ದರಿಂದ ನಿನ್ನ ಮಾತನ್ನ ಕೇಳುವ ಅನಿವಾರ್ಯತೆಯ ತಾಳ್ಮೆಯನ್ನು ನಾನು ತಂದುಕೊಂಡದ್ದು. ಆದರೆ ಇಷ್ಟು ವರ್ಷಗಳ ಪರ್ಯಂತರವಾದಂತಹ ನಮ್ಮ ಸುಮಧುರವಾದಂತಹ ದಾಂಪತ್ಯ ಜೀವನದಲ್ಲಿ ನಿನ್ನ ಬಾಯಿಂದ ಕೇಳಿರದ, ನಿರೀಕ್ಷೆಯು ಮಾಡಿರದ ವಿಚಿತ್ರವಾದಂತಹ ಮಾತುಗಳು ನಿನ್ನ ಬಾಯಿಂದ ಬರ್ತಾ ಇದೆ. ನೀನು ಚಿತ್ರಿತರಾಗಿ ನಮ್ಮ ಕಪಿ ಕಡನದಲ್ಲಿ ಅದ್ಭುತವಾದಂತಹ ರೂಪಸಿರಿಯನ್ನು ಹೊಂದಿದವಳು, ನನ್ನ ಬಾಳ ಸಂಗಾತಿಯಾಗಿ ಮನವನ್ನು ರಂಜಿಸಿದವಳು. ಆದರೆ ಈಗ ಹೊಂದಿರುವಂತಹ ರಾಮನ ಕುರಿತಾಗಿ, ಸತ್ಯಧನವನ್ನು ನಡೆಸಿರುವಂತಹ ಸುಗ್ರೀವನ ಕುರಿತಾಗಿ, ಅವರಿಬ್ಬರ ಮೇಳೈಸುವಿಕೆಯಿಂದಲಾಗಿ ನಾನು ಇಚ್ಛಿಸಿದಂತಹ ಜಯವೋ ನನ್ನ ಪಾಲಿಗೆ ಬರಬೇಕಾದಂತಹ ಗೆಲುವು ನೀಚಿಕೆಯಾಗಿ ಹೋದೀತು ಎನ್ನುವ ಆ ಒಂದು ಅವಸರದ ನಿರ್ಣಯ. ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ಲೋಕದಲ್ಲಿ ವಾಲಿಯನ್ನ ಲೋಕದ ಜನರು ತಿಳಿಯುವುದಕ್ಕಿಂತ ವಿಶೇಷವಾಗಿ ನನ್ನನ್ನು ಅರ್ಥ ಮಾಡಿಕೊಂಡವಳು ನೀನು. ಲೋಕಕ್ಕೆ ತಿಳಿದಿರುವುದು ವಾಲಿಯ ಒಂದು ಮುಖ, ಆದರೆ ವಾಲಿಯ ಎರಡೂ ಮುಖವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವಳು, ಜೀರ್ಣಿಸಿಕೊಂಡವಳು ನೀನು. ನನ್ನ ಬಾಳಿನಲ್ಲಿ ಬಾಳ್ವೆಯನ್ನು ನಡೆಸುವಲ್ಲಿ ಸಾರ್ಥಕತೆಯ ಕ್ಷಣಗಳನ್ನು ಅನುಭವಿಸಿದವಳು. ನಾನು ಏರಿರುವಂತಹ ಎತ್ತರ, ಮಾಡಿರುವಂತಹ ಸಾಧನೆ, ಮಾಡಿರುವಂತಹ ಸಾಹಸ ನಿನಗೇನು ಅರಿವಿಗೆ ಬಾರದೇ ಇದ್ದದ್ದಲ್ಲ. ಎಲ್ಲ ವಿಷಯವನ್ನು ತಿಳಿದು ನನ್ನ ಪರಾಕ್ರಮದ ಕುರಿತಾಗಿ ಆತ್ಮವಿಶ್ವಾಸವನ್ನು ಹೊಂದಿದವಳಾಗಿ ಎಲ್ಲಿಯೋ ಆ ಮಿತ್ರ ಜಾತನಿಗಂಜುವಂತಹ ವರ್ತಮಾನ ಉಂಟೇನೆ. ಯಾವುದೇ ಕಾರಣಕ್ಕೂ ಆ ಸುಗ್ರೀವನ ಆಟಾಟೋಪಕ್ಕೆ ಭಯಪಡಬೇಕಾದಂತ ಅಗತ್ಯ ಇಲ್ಲವೇ ಇಲ್ಲ. ಅವನ ಅಹಂಕಾರವನ್ನು ಆಧಾರವನ್ನು ನಿಲ್ಲಿಸುವಲ್ಲಿ ನನ್ನ ಪರಾಕ್ರಮ ಕ್ಷೀಣವಾದೀತು ಎನ್ನುವಂತಹ ಭಯವು ನಿನಗೆ ಬೇಡ. ಧೈರ್ಯ ತಾಳು, ಹೋಗಿರುತ್ತೇನೆ. ಕಾರಣ ಸ್ವಾಮಿ ದುಂದುವೆಯ ಕಾಯವ
ಆದರೂ ನನ್ನ ಹೆಂಡತಿಯನ್ನು ನಾನೀಗ ಕಳೆದುಕೊಂಡವನಿದ್ದೇನೆ. ನನ್ನ ಹೆಂಡತಿಯನ್ನು ನಾ ಮರಳಿ ಪಡೆಯುವಲ್ಲಿ ನೀ ನನಗೆ ಸಹಕರಿಸಿದರೆ ನೀನು ಮಾತಾಡಿದಾಗ ರಾಮ ಇಕ್ಷ್ವಾಕು ವಂಶಜ ಅವ ಮಾತು ಕೊಟ್ಟಿದ್ದಾರೆ. ನಿನ್ನ ಹೆಂಡತಿಯನ್ನ ಅಪಹರಿಸಿರುವಂತ ಆ ನಿನ್ನ ಅಣ್ಣನಾಗಿರುವಂತಹ ವಾಲಿಯನ್ನ ಕೊಂದಾದರೂ ನಿನ್ನ ಹೆಂಡತಿಯನ್ನು ನಾ ಮರಳಿ ನಿನಗೆ ಕೊಡಿಸುತ್ತೇನೆ ಎನ್ನುವಂತ ಮಾತಾಡಿದ್ದಾರೆ. ಆದರೆ ನಿಮ್ಮ ಪರಾಕ್ರಮದ ಬಗ್ಗೆ ಅರಿವಿರುವಂತ ನಿಮ್ಮ ತಮ್ಮನಾಗಿರುವಂತಹ ಸುಗ್ರೀವ ರಾಮನ ಪರೀಕ್ಷೆಯನ್ನು ಮಾಡಿದಂತೆ ನೀವು ದಿನನಿತ್ಯ ನಿಮ್ಮ ದೇಹ ಸಾಧನೆಗಾಗಿ ಮೊಣಕಾಲಿನ ಎತ್ತರಕ್ಕೆ ತಾವೆತ್ತಿದ್ದಂತಹ ದುಂದುಮೆಯ ಅಸ್ಥಿಪಂಜರವನ್ನು ತೋರಿಸಿ ನನ್ನಣ್ಣ ಈ ರೀತಿಯ ಸಾಧನೆಯನ್ನು ಪ್ರತಿನಿತ್ಯ ಮಾಡುತ್ತಾನೆ ಅಂತ ಹೇಳಿದಾಗ ಆ ರಾಮನಾಥವ ತನ್ನ ಎಡಗಾಲಿನಿಂದ ಅದನ್ನು ಚಿಪ್ಪಿನಂತೆ ಸ್ವಾಮಿ ದುಂದುಮೆಯ ಅಸ್ಥಿಪಂಜರವೆನ್ನುವುದು ಯೋಧರಾಜನಕ್ಕೆ ಹೋಗಿ ಬಿದ್ದಿದ್ದಂತೆ ಮಾತ್ರವಲ್ಲ ಪ್ರತಿನಿತ್ಯ ನಾವು ತಾಳೆ ಸಪ್ತ ತಾಳ ವೃಕ್ಷದ ಬಳಿಗಾಗಿ ಹೋಗಿ ಒಂದೇ ಮತ್ತು ಮಾಡಲಿಲ್ಲ ಆ ಉಸಿರಿರುವಂತಹ ಬರಿಗಳೆಲ್ಲವನ್ನು ಉದುರಿಸುತ್ತಿದ್ದವು. ಅಂತಹ ಆದಿ ಉದುರಿಸುತ್ತಂತಹ ಸಪ್ತ ತಾಳ ವೃಕ್ಷವನ್ನ ಒಂದೇ ಮಾಡಲಿದ್ದಲಾಗಿ ಸಾಕಾರವಾಗಿರುವಂತಹ ವೃಕ್ಷಗಳನ್ನ ಸೀಳಿ ಸುಳಿದಂತೆ ಎಂಬಲ್ಲಿಗೆ ಅವ ಪರಾಕ್ರಮಿಯೇ ಹೌದು. ಅಂತವನಲ್ಲಿ ನಿಮ್ಮ ಯುದ್ಧ ಏನಾದರೂ ಒಂದು ಯೋಚನೆಯನ್ನು ಮಾಡಿಕೊಂಡೇ ಬಂದಿರುತ್ತಾರೆ. ನೀತಿಯಲ್ಲ ನೀವು ಸುಗ್ರೀವನ ಸತ್ಯತನವನ್ನು ಪಡೆದುಕೊಂಡಿರುವಂತಹ ಸುಗ್ರೀವನಿಗೆ ಭರವಸೆಯನ್ನು ಕೊಟ್ಟಿದ್ದಾನೆ. ಅಣ್ಣನ ಬಾಡೇನು ಅವನನ್ನು ಕೊಂದಾದರೂ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ. ಹಾಗಾದರೆ ಅವರಿಬ್ಬರಲ್ಲಿ ಆಗಿರುವಂತಹ ತುಲ್ಯಾರ ಮಿತ್ರತ್ವ ಎನ್ನುವುದು ವಾಲಿಯ ವಧೆಗೆ ಒಂದು ವೇದಿಕೆ ನಿರ್ಮಾಣ ಆಗಿದೆ ಎನ್ನುವ ಭಯ ನಿನ್ನನ್ನು ಆವರಿಸುತ್ತಾ ಇದೆ. ಆತ ಮಾಡಿರುವಂತಹ ಕಾರ್ಯ, ರಾಮನಲ್ಲಿರುವಂತಹ ಕಾರ್ಯ ನಮ್ಮ ಈ ಪ್ರದೇಶದಲ್ಲಿ ಏನು ಸಾಧನೆಯನ್ನು ಮಾಡಿದ ಹಾಗಾಯಿತು. ದುಂದುಬಿಯ ಅಡ್ಡೆಯನ್ನು ಸಪ್ತ ತಾಳ ವೃಕ್ಷದ ಗರಿಗಳನ್ನು ಛೇದಿಸುವುದರ ಮೂಲಕವಾಗಿ ರಾಮನನ್ನ ಯೋಗ್ಯತೆಗೆ ಸರಿಸಮಾನವಾದಂತಹ ಯೋಗ್ಯತೆಯನ್ನು ಸಾಹಸವನ್ನು ಪ್ರಕಟಪಡಿಸಿದ ಹಾಗಾಗಲಿಲ್ಲ. ನಾನು ಮಾಡಿದ್ದನ್ನು ಯಥಾವತ್ತಾಗಿ ಯಥಾರೀತಿಯಾಗಿ ನನ್ನನ್ನು ಅನುಸರಿಸಿ ಮಾಡಿದ ಹಾಗಾಯಿತು. ಆದರೆ ಆಲೋಚಿಸಿ ನೋಡು, ಈ ಧಾತ್ರಿಯಲ್ಲಿ ವಾಲಿಯ ಧನು ಏನು ಎನ್ನುವುದು ಮೂರು ಲೋಕವು ತಿಳಿದಿದೆ. ಹೆಚ್ಚೇನು ವಾಲಿಯ ಸಾಹಸವನ್ನು ಕಣ್ಣಾರೆ ಕಂಡಿರುವಂತಹ ತ್ರಿಮೂರ್ತಿಗಳು ಸಹ ವಾಲಿಯ ವಿಷಯವನ್ನು ಕೇಳಿದಾಗ ಭಯಗ್ರಸ್ತರಾಗ್ತಾರೆ. ವಾಲಿಯ ಸಾಹಸವನ್ನು ಕೇಳಿದ ತ್ರೈಮೂರ್ತಿಗಳು ದೇವಾದ ದೇವತೆಗಳು ನನ್ನ ಎದುರಿನಲ್ಲಿ ಹೋರಾಟ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ರಾಮನ ಬದುಕಿನ ಇಲ್ಲಿಯವರೆಗಿನಲ್ಲಿ ನಾನು ಮಾಡಿದಂತಹ ಸಾಹಸವನ್ನು ಬೇರೆ ಯಾವುದಾದ್ರೂ ಮಾಡಿದ್ದುಂಟ? ನಾನು ಗೈದಿರುವಂತಹ ಸಾಧನೆಯನ್ನು ಅಥವಾ ಏರಿದ ಎತ್ತರವನ್ನು ಆ ರಾಮನಿಂದ ಗೈದಿರುವುದಕ್ಕೆ ಸಾಧ್ಯ ಇಲ್ಲ, ಏರುವುದಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ರಾಮ ಭೀಮರೆಂಬ ಒಡವೆ ನಿನಗೆ ಬೇಡ. ಎಲ್ಲಿಯೋ ನರಪಿಳ್ಳೆಯಾಗಿರುವಂತಹ ರಾಮ ತನ್ನ ಪ್ರಾಬಲ್ಯವನ್ನು ಮೆರೆಸುವುದಕ್ಕಾಗಿ ಸುಗ್ರೀವ ಸಖ್ಯವನ್ನು ಮಾಡಿಕೊಂಡಿದ್ದಾನೆ ಎಂಬಲ್ಲಿಗೆ ವಾಲಿಯ ಪ್ರಾಣಕ್ಕದು ಕಂಟಕ ಎನ್ನುವ ಭ್ರಮೆಯು ನಿನಗೆ ಬೇಡ. ಧೈರ್ಯಸ್ಥನಾಗಿದ್ದೇನೆ. ಆ ಧೈರ್ಯವನ್ನೇ ನೀನು ತಂದುಕೊಳ್ಳಬೇಕು. ಆ ವಾಲಿಯ ಪರಾಕ್ರಮ ಏನು ಎನ್ನುವುದನ್ನು ನೀನು ಕಣ್ಣಾರೆ ನೋಡಬೇಕು. ಸುಗ್ರೀವನು ಅವನನ್ನು ಅನುಸರಿಸಿ ಬಂದಿರುವಂತಹ ರಾಮನು ನನ್ನ ಪರಾಕ್ರಮದ ಎದುರುಗಡೆಯಲ್ಲಿ ಸೋತು ಸುಣ್ಣವಾಗಿ ಹೋಗ್ತಾರೆ. ಧೈರ್ಯ ನಾಳೆ ನೋಡಿ ಕೊಂಬಯುದ್ಧ ಬಿಡೆಯಲ್ಲ ಹಿಂದೆ ನೋಡ್ತ ನಾಳೆ ನೋಡಿ ಕೊಂಬಯುದ್ಧ ಬೇಳೆಯಲ್ಲ ಹಿಂದೆ ನೋಡ್ತ ಕಾಲ ಮೇಲೆ ಬಿದ್ದುತ್ತಾರೆ ಬೇಡಿಕೊಂಡಳು
ಹಾಗಾಗಿ ಹಾ. ಯುದ್ಧವನ್ನೇ ಮಾಡಬೇಕು ಅಂತಾದ್ರೆ ಹಾ. ಅವನ ಶಕ್ತಿ ನಿಮಗೆ ಇನ್ನೂ ತಿಳಿಯಬೇಕು ಅಂತಾದ್ರೆ ಹಾ. ಇಂದಲ್ಲ ಸ್ವಾಮಿ, ಈ ರಾತ್ರಿ ಕಾಲ ಬೇಡ, ನಾಳೆ ನೋಡಿಕೊಂಬ ಯುದ್ಧ, ನಾಳೆ ನೋಡಿಕೊಂಬ. ಎಲ್ಲಾ ವಿಚಾರವನ್ನು ಅರ್ಥ ಮಾಡಿಕೊಂಡವರು. ಹಾಗಾದ್ರೆ ರಾಮನ ಕುರಿತಾಗಿ ನಾನೇನನ್ನು ಆಡಬೇಕಾದದ್ದಿರುವೆ ಇಲ್ಲ. ಸಮುದ್ರ ಮಥದ ಕಾಲದಲ್ಲಿ ಒಂದು ದೃಷ್ಟಿಯಲ್ಲಿ ನ್ಯಾಸವಾಗಿ ಇರಿಸಿದಂತ ಪ್ರಾಣ ಇದೆ ಎಂಬುದಾಗಿ ಭಾವಿಸಬೇಕಾದದ್ದಿರುವೆ ಇಲ್ಲ. ಹಾಗಾದ್ರೆ ಸಾವು ಎನ್ನುವುದು ಬರುವುದೇ ಆಗುವಂತಾದ್ರೆ ವೀರೋಚಿತವಾಗಿ ಬರಬೇಕು ಎನ್ನುವಂತಹ ನನ್ನ ಧ್ಯೇಯೋದ್ದೇಶ. ಆದ್ದರಿಂದಲೇ ರಾಮನನ್ನು ಎದುರಿಸುವ ವಿಷಯದಲ್ಲಿ ನಾನು ಖಂಡಿತ ಅಧೈರ್ಯವನ್ನು ಹೊಂದಿದವಲ್ಲವೇ ಅಲ್ಲ. ರಾಮನನ್ನು ಎದುರಿಸಬೇಕು, ತನ್ನ ಮೂಲಕವಾಗಿ ಸಾಹಸ ಏನು ಎನ್ನುವುದನ್ನು ಲೋಕಕ್ಕೆ ತೋರ್ಪಡಿಸಬೇಕು. ಆದ್ದರಿಂದಲೇ ಎಚ್ಚರಿಸ್ತಾ ಇದ್ದೇನೆ, ಚಿತ್ತದಲ್ಲಿ ಶಂಕೆ ಬೇಡ. ನಡೆಯುವಂತಹ ಹೋರಾಟ ಕಣದಲ್ಲಿ ಗೆಲುವನ್ನು ಪಡೆಯುವುದರ ಮೂಲಕವಾಗಿ ನಿನ್ನ ಮುಖದಲ್ಲಿ ಮತ್ತೆ ನಗು ಬರುವ ಹಾಗೆ ನನ್ನ ಸಾಹಸದಲ್ಲಿ ಪ್ರಯತ್ನಿಸ್ತೇನೆ. ಧೈರ್ಯಸ್ಥಳಾಗು, ಅರಮನೆಯಲ್ಲಿ ನಿನಗೆ ಮತ್ತು ಅಡರಿದೆ ನೆಸ್ತಿಗೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹೆಂಡತಿಯನ್ನು ಪಡೆಯಬೇಕು ಎನ್ನುವ ಮತ್ತು ಯಾರೊಂದು ಬಲ ತನಗೆ ಸಹಾಯವಾಗುತ್ತದೆ ಎನ್ನುವ ಮತ್ತು ಆ ಕಾರಣಕ್ಕಾಗಿಯೇ ಮತ್ತು ಮತ್ತಿನ್ನೊಡನೆ ರಣಕ್ಕಾಗಿ ಉತ್ಸಾಹದಿಂದ ಬರ್ತಾ ಇದ್ದೀಯ. ಇವತ್ತಿಗೆ ಕರೆದದ್ದು ಇದು ನಿನ್ನ ಕೊನೆಯ ಕಾರ್ಯ. ಇನ್ನು ನಿನ್ನನ್ನು ಯಾರು
ಕಣ್ಣುಗಳು ಕಪ್ಪಡರಿದ ಹಾಗೆ ನಿಂತ ನೆಲ ಕುಸಿಯುತ್ತಾ ಇದೆಯೋ ಎಂಬ ಹಾಗೆ ಒಂದಿದ್ದ ಮೇಲೆ ಕಣ್ಣಿಗೆ ಕಪ್ಪಡರಿ ಯಾವುದೋ ಭಯ ನನ್ನನ್ನು ಆವರಿಸುತ್ತಾ ಇದೆ. ಕಾರಣ ಏನಾಗಿರಬಹುದು? ಸುಗ್ರೀವನೊಂದಿಗೆ ಖಾಡಾಖಾಡಿಯಾಗಿ ಒಂದು ಯುದ್ಧ ನಿರತನಾದವ ನಾನು. ಆ ಸಂದರ್ಭ ನಾಮೇಲು ಎನ್ನುವುದಾಗಿ ವೀರಾವೇಶದಿಂದ ಸುಗ್ರೀವನೊಂದಿಗೆ ಕಾದಾಡುತ್ತಾ ಇರುವ ಹಾಗೆ ಸಹಿಸಲಾರದ ಜ್ಞಾನನೆ. ಅದಕ್ಕೆ ಕಾರಣ ನನ್ನ ವಾಮಭಾಗಕ್ಕೆ ಪ್ರಯಾಣಿಸಲ್ಪಟ್ಟಂತಹ ಈ ಬಾಣ, ಚುಚ್ಚಿರುವಂತಹ ಬಾಣ ಒಂದೇ ಸಮನೆ ನನ್ನ ಉದರವನ್ನು ಪ್ರವೇಶಿಸುವುದಕ್ಕಾಗಿ ಮುಂದಕ್ಕೆ ಹೋಗುತ್ತಾ ಇರುವಾಗ ನನ್ನ ವಾಮ ಹಸ್ತದಿಂದ ಯಾಕೆ ಆಯಿತು? ಯಾರು ಪ್ರಯೋಗಿಸಿರುವಂತಹ ಬಾಣ? ಯಾರಿಗೆ ಬೇಕಾಗಿತ್ತು ವಾಲಿಯ ಪ್ರಾಣ? ಯಾರಿಗಿದೆ ನನ್ನ ಬಾಣ ಪ್ರಯೋಗದಿಂದ ಬಲಿಸುವ ಪ್ರಾಣ ಎನ್ನುವುದಾಗಿ ಆಲೋಚಿಸುತ್ತಾ ವೇದನೆಯಿಂದ ನೋಯುತ್ತ ಯಾರಿಂದ ಎನ್ನುವುದಾಗಿ ಆಲೋಚಿಸುತ್ತಾ ಇರುವ ಹಾಗೆ ಅತ್ತ ಇತ್ತ ಸುತ್ತ ಮುತ್ತ ದೃಷ್ಟಿಯನ್ನು ಹಾಯಿಸುತ್ತಾ ಇದ್ದೇನೆ. ನನ್ನನ್ನು ಹೊರತುಪಡಿಸಿದರೆ ಸುಗ್ರೀವನನ್ನು ಹೊರತುಪಡಿಸಿದರೆ ನಾನು ಮೂರನೆಯ ವ್ಯಕ್ತಿ ಯಾವಾಗಿರಬಹುದು ಎಂಬುದಾಗಿ ಆಲೋಚಿಸುತ್ತಾ ಇರುವಾಗ ಅದು ಮರಗಳ ಮರೆಯಿಂದ ಪುಣ್ಯವಾದಂತಹ ವ್ಯಕ್ತಿಯಪ್ಪ ಮಂದಸ್ಮಿತನಾಗಿ ಹಸನ್ಮುಖಿಯಾಗಿ ನನ್ನಂತಲೇ ಪ್ರಸನ್ನವದನಾಗಿರ್ತಾನೆ. ಅದೇ ರೀತಿಯ ಮುಖಮುದ್ರೆಯನ್ನು ಹೊಂದಿರುವ ನಿಷ್ಕಲ್ಮಶವಾದಂತಹ ಮುಖಾರವಿಂದ ಈ ಬಾಣ ಪ್ರಯೋಗಿಸುವುದಕ್ಕೆ ಕಾರಣೀಭೂತ ನಾನು ಎನ್ನುವುದನ್ನು ಪ್ರಕಟಪಡಿಸ್ತಾ ಇದ್ದಾನೋ. ದ್ವಂದ್ವ ಯುದ್ಧದಲ್ಲಿ ಬಾಣ ಪ್ರಯೋಗಿಸಬಾರದು ಮೂರದೇವ ಎನ್ನುವ ಜ್ಞಾನ ಇದ್ದದ್ದೇ ಹೌದಂತ ಯುದ್ಧದಲ್ಲಿ ಈ ಮಂದಹಾಸ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೂ ಈ ವ್ಯಕ್ತಿಯ ಕುರಿತಾಗಿ ತಿಳಿಯಲೇಬೇಕು. ದೇವರಿಗಾಗಿ ಸಮರ್ಪಿತವಾದಂತಹ ಒಂದು ಪ್ರಸಾದ ನೈವೇದ್ಯ ಯಾವ ಕಾರಣಕ್ಕೂ ಒಂದು ನಡುವೆ ಅದರಲ್ಲಿ ಇದ್ದರೂ ಅದು ಕಲುಷಿತವಾಗುತ್ತದೆ, ಶುಚಿಯಾಗುತ್ತದೆ. ಆಗ ಅದನ್ನು ದೇವರಿಗೆ ನೈವೇದ್ಯ ಎನ್ನುವುದಾಗಿ ಅರ್ಪಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿಯವರೆಗಿನ ವಾಲಿಯ ಜೀವನದಲ್ಲಿ ಶ್ವೇತ ಶುಭ್ರವಾದ ಬದುಕನ್ನು ಕಂಡುಕೊಂಡವ, ದೇವರಿಗಾಗಿ ಮೀಸಲಿಟ್ಟಿರುವಂತಹ ನೈವೇದ್ಯದ ಹಾಗೆ ಪರಿಶುದ್ಧವಾದಂತಹ ಬದುಕನ್ನು ಕಂಡವ. ಈ ಬಾಣ ನನ್ನ ದೇಹಕ್ಕೆ ಚುಚ್ಚಿದರ ಪರಿಣಾಮವಾಗಿ ಬಿಳಿಯ ವಸನದ ಮೇಲೆ ಕಪ್ಪು ಚುಕ್ಕೆಯನ್ನು ಬಿದ್ದ ಹಾಗೆ ಅದು ದೇವರಿಗೆ ಸಮರ್ಪಿತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯದಲ್ಲಿ ನನ್ನ ಮನದಾಳದಲ್ಲಿ ಮೂಡಿರುವಂತಹ ಗೊಂದಲಗಳನ್ನ, ಪ್ರಶ್ನೆಗಳನ್ನ ನಾನು ಅವನಲ್ಲಿ ಹೇಳಿಕೊಳ್ಳದೆ ಹಾಗೆ ಸತ್ತೆ ಎಂದಾದರೆ ನಾಳೆಯ ದಿವಸ ವಾಲಿಯ ಸಾವಿಗೆ ಸಾರ್ಥಕತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಾಗಿರಬಹುದು? Oh
ಕಾರ್ಯವನ್ನ ಅನುಭವಿಸಿದಾಗ ನನ್ನ ಬಾಯಿಂದ ಹೊರಡುತ್ತಿರುವಂತಹ ಉದ್ಘಾರದ ಮಾತಿದು ಕೇವಲ ಬಾಯಿ ಮಾತಲ್ಲ, ಇದು ನನ್ನ ಹೃದಯಾಂತರಾಳದ ಧ್ವನಿ. ಹಾಗಾಗಿ ನನ್ನ ಜಾಣ ಜಾಣ ಎನ್ನುವುದಾಗಿ ನಾನು ಸಂಬೋಧಿಸ್ತಾ ಇದ್ದೇನೆ. ನಿಜವಾದ ಅರ್ಥದಲ್ಲಿ ಪರಾಕ್ರಮಶಾಲಿಯ ವಿಷಯದಲ್ಲಿ ಆಲೋಚಿಸುವುದಿದ್ರೆ ನೀನು ಸುತ್ರಾಣನುವ ಹೋಗಿ ಈ ಲೋಕದಲ್ಲಿ ಜಾಣನಾಗಿದ್ದರೆ ಸಾಕಾಗುವುದಿಲ್ಲ. ಆ ಜಾಣತನಕ್ಕೆ ಪೂರಕವಾಗಿ ನಾವು ಎಣಿಸಿದ್ದನ್ನ ಗಳಿಸಬೇಕು, ಪಡೆಯಬೇಕು ಅಂತಾದ್ರೆ ದೈಹಿಕವಾದಂತಹ ಪ್ರಾಣ ಎನ್ನುವುದು ಆ ವಿಭಾಗದಲ್ಲಿ ಸಮಯವನ್ನು ಸಾಧಿಸಿ ಸಮಯ ಸಾಧಕನಾಗಿ ಜಯವನ್ನ ಪಡೆಯುವುದಕ್ಕೆ, ಇಚ್ಛಿಸಿದ್ದನ್ನ ಸಾಧಿಸುವುದಕ್ಕೆ ಯಾವ ಯಾವ ಮಾರ್ಗವನ್ನು ತುಳಿಯಬಹುದು ಎನ್ನುವುದನ್ನ ಸಾಧಿಸಿ ತೋರಿಸಿದವ ನೀನು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ತಿಳಿದಿದ್ದೇವೆ ನಾವು. ಸೂರ್ಯ ವಂಶದ ಲಾಭನಾಗಿ ಈ ಹಿಂದೆ ಅನೇಕ ಅರಸು ಮಕ್ಕಳು ಆಳಿ ಆಳಿ ನಗಿ ತಮ್ಮ ವಂಶದ ಕೀರ್ತಿಯನ್ನ, ಸಿಂಹಾಸನದ ಘನತೆಯನ್ನ, ತಮ್ಮ ವ್ಯಕ್ತಿತ್ವವನ್ನ ಲೋಕಮುಖದಲ್ಲಿ ಪ್ರತಿಷ್ಠಾಪಿಸಿ ಮರೆಯಾಗಿ ಹೋಗಿದ್ದಾರೆ. ಮನು ಮಾಂಥಾತ ವೀರತ ಮೊದಲಾದಂತಹ ವೀರಾಧಿವೀರರು ಕೇವಲ ದೈಹಿಕವಾದಂತಹ ಸಾಹಸದಿಂದ ಮಾತ್ರ ಅಲ್ಲರಾಮ, ತಮ್ಮ ನೈತಿಕವಾದಂತಹ ಸಾಮರ್ಥ್ಯವನ್ನು ಪ್ರಚುರಪಡಿಸಿ ಲೋಕದಲ್ಲಿ ಆಚಂದ್ರಾರ್ಕವಾದಂತಹ ಕೀರ್ತಿಗೆ ಭಾಜನರಾಗಿ ಹೋಗಿದ್ದಾರೆ. ಈ ಪ್ರಪಂಚದಲ್ಲಿ ಅಲ್ಲ, ಈ ಭೂತಲದಲ್ಲಿ ನಿನ್ನಂತ ಪರಾಕ್ರಮಿಗಳನ್ನ ಮತ್ತೆಲ್ಲಿಯೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಆಲೋಚಿಸಿ ನೋಡು, ನನಗೂ ಸುಗ್ರೀವನಿಗೂ ನಡೆಯುತ್ತಿರುವಂತಹ ದ್ವಂದ್ವ ಯುದ್ಧ. ಈ ದ್ವಂದ್ವ ಯುದ್ಧದಲ್ಲಿ ಯಾವ ಪರಿಸ್ಥಿತಿಯಲ್ಲಿಯೂ ಯಾವುದೇ ಕಾರಣಕ್ಕೂ ಮೂರನೆಯ ವ್ಯಕ್ತಿ ಎಷ್ಟೇ ಸಾಹಸಿಕನಾದರೂ ಮಧ್ಯ ಪ್ರವೇಶಿಸುವ ಹಾಗಿಲ್ಲ. ಸೂರ್ಯವಂಶೀಯನಾಗಿರುವಂತಹ ನೀನು ಈ ವಿಚಾರವನ್ನ, ರಣಶಾಸ್ತ್ರವನ್ನ ತಿಳಿದವನೇ ಹೌದಾದರೂ ನಮ್ಮೇವರ ಯುದ್ಧ ನಡೆಯುತ್ತಾ ಇರುವಾಗ ಮಧ್ಯ ಪ್ರವೇಶಿಸಿದ್ದು ಮಾತ್ರ ಅಲ್ಲದೆ ಅದು ಬಾಣವನ್ನ ಹೊರೆಯಿಂದ ನನ್ನ ಪಾದಕ್ಕೆ ಎಳೆಸಿಬಿಟ್ಟೆಯಲ್ಲ. ನೀನು ಬಿಟ್ಟಿರುವಂತಹ ಈ ಬಾಣಾಘಾತಕ್ಕೆ ಒಳಗಾಗಿ ನಾನು ಸ್ವಲ್ಪ ಕಾಲ ಆದರೂ ನಿನ್ನಲ್ಲಿ ಕೇಳಲೇಬೇಕಾದಂತಹ ನನ್ನ ಮನಸ್ಸಿನ ಆಳದಲ್ಲಿ ಮೂಡಿರುವಂತಹ ಸಂದೇಹವನ್ನ, ಸಂಶಯವನ್ನ ಬಗೆಹರಿಸಿಕೊಳ್ಳಲೇಬೇಕು. ಈ ಭೂತಳದಲ್ಲಿ ಸೂರ್ಯರಶ್ಮಿ ಪಸರಿಸಿದಷ್ಟು ಪ್ರದೇಶವು ಸೂರ್ಯ ವಂಶೀಯರ ಆಡಳಿತಕ್ಕೆ ಒಳಪಟ್ಟದ್ದು. ಹಾಗಾದರೆ ನ್ಯಾಯದಾತಾರರಾಗಿ, ನ್ಯಾಯ ವಿಚಕ್ಷಣರಾಗಿ ಸೂರ್ಯನ ಪ್ರಭೆಯ ಹಾಗೆ ಪ್ರಖರವಾದಂತಹ ನ್ಯಾಯವನ್ನು ಒದಗಿಸಿಕೊಳ್ಳುವುದು ಅಂತಹ ಈ ಹಿಂದೆ ಆಗಿ ಹೋಗಿರುವಂತಹ ಅರಸು ಮಕ್ಕಳು ಸೂರ್ಯ ವಂಶೀಯರು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ತನ್ನ ಮೂಲಕವಾಗಿ ಈ ಲೋಕದಲ್ಲಿ ದೈಹಿಕವಾಗಿ ಇಲ್ಲದೇ ಇದ್ದರು ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಂಡವರು. ಅಂತ ದಿವ್ಯವೂ ಭವ್ಯವೂ ಆದಂತಹ ಅರಸು ಮಕ್ಕಳ ಪರಂಪರೆಯಲ್ಲಿ ಹುಟ್ಟಿ ಬೆಳೆದು ಬಂದಿರುವಂತಹ ನೀನು ಅವರ ಕೆಳಗೆ. ಆದರೆ ಇಲ್ಲಿಯವರೆಗೆ ಅವರೆಲ್ಲ ಕಲಿಸಿರುವಂತಹ ಕೀರ್ತಿಗೆ, ಅವರು ಮಾಡಿರುವಂತಹ ಸಾಧನೆಗೆ ನೀನೊಂದು ಚಿಟ್ಟೆಯಾಗಿ ಹೋಗಿ, ನೀನೊಬ್ಬ ಅಪವಾದವಾಗಿ ಹೋಗಿ ಇಂತಹ ಒಂದು ಶಿಖಂಡಿ ವಿದ್ಯೆ, ಕಳ್ಳತನದ ವಿದ್ಯೆ ಕಲಿಸಿದವರಿಲ್ಲ. ಕಲಿತಂಥ ನೀನು ಸಾಧಿಸುವುದಕ್ಕೆ, ಪ್ರಯೋಗಿಸುವುದಕ್ಕೆ ನನ್ನನ್ನು ಬಳಸಿಕೊಂಡು ಹೋದ ಪ್ರಮಾಣವಾದರೂ ಇಷ್ಟೆಲ್ಲ ಮಾಡಿರುವ ನಿನ್ನ ಸಾಹಸದ ವಿಷಯದಲ್ಲಿ ನೀನು ಏನು ಮಾಡಿದ ಹಾಗಾಗಿ ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ, ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ, ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ, ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಹೊಟ್ಟಾಟಗಳ ಮಾಡಿದೆ. ಹಸ್ತದಲ್ಲಿ ಬಿಲ್ಕೊಂಡು ಮಾಡವ ಕೂಡಿದೆ, ಜೋಡಾಗಿ
ಶ್ರೇಷ್ಠವಾದಂತಹ ಪರಂಪರೆಯಲ್ಲಿ ಅಲ್ಲ ವಂಶದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಅದೇ ವಂಶದ ಘನತೆಯನ್ನು ಉಳಿಸುವುದಕ್ಕೆ ಶ್ರೇಷ್ಠವಾದಂತಹ ಮಾರ್ಗವನ್ನು ಅನುಸರಿಸಬೇಕು. ಅದು ಅವರಿಗೆ ಶೋಭೆ, ಹಿರಿಯರಿಗೆ ಕೊಡುವಂತಹ ಗೌರವ, ವಂಶಕ್ಕೆ ನೀಡುವಂತಹ ತ್ಯಾಗ. ಆದರೆ ನೀನು ಹಾಗೆ ಮಾಡಲಿಲ್ಲ. ಮರೆಯಲ್ಲಿ ನಿಂತೆ ಬಾಣವನ್ನು ಪ್ರಯೋಗಿಸಿದೆ. ಅದರ ಅರ್ಥ ಏನು? ಗಂಡನನ್ನ ಕಳೆದುಕೊಂಡಿರುವಂತಹ ಹೆಣ್ಣೊಬ್ಬಳು ವಿಧವೆಯಾಗಿ ಸಮಾಜಕ್ಕೆ ಉಳಿದ ಮನುಷ್ಯರಿಗೆ ಮುಖವನ್ನ ತೋರಿಸುವುದಕ್ಕೆ ನಾಚಿಕೆಯಿಂದ ಮರೆಯಾಗಿ ಮನೆಯಲ್ಲಿ ನಿಂತಿದ್ದಾಳೆ. ಅನೇಕರು ಬಂದಾಗಲೂ ಸಹ ತನ್ನದಾದಂತಹ ಬದುಕಿನ ಕೀಳರಿಮೆಯಿಂದ ನೊಂದು ಜನರಿಂದ ಮರೆಯಾಗಿ ತನ್ನ ಬಾಳ್ವೆಯನ್ನು ಸಾಗಿಸ್ತಾನೆ. ನೀನು ಹಾಗೇ ಆಯಿತು. ನನ್ನ ಎದುರಾಗಿ ಹೋರಾಟವನ್ನು ನಡೆಸುವುದಕ್ಕೆ ಅಸಾಧ್ಯವಾಗಿ ಮರೆಯಲ್ಲಿ ನಿಂತೆ ಬಾಣವನ್ನು ಪ್ರಯೋಗಿಸಿದೆ. ತನ್ನ ಮೂಲಕವಾಗಿ ನಿನ್ನತನವನ್ನು ನಡೆಸುವುದಕ್ಕೆ ನನ್ನನ್ನು ಗ್ರಹಿಸುವಂತಹ ಕಾರ್ಯವನ್ನು ನೀನು ಕೈಗೊಂಡು. ಆದರೆ ರಾಮ, ಆಲೋಚಿಸು. ಇಂತಹ ಒಂದು ಕಾರ್ಯ ಮಾಡುವುದರಿಂದ ನೀ ಏನನ್ನ ಗಳಿಸಿದ ಹಾಗಾಯಿತು? ಹಿರಿಯರು ಗಳಿಸಿರುವಂತಹ ಸೂರ್ಯವಂಶಕ್ಕೆ ನೀನೇನು ಕೊಡುಗೆಯನ್ನ ಕೊಟ್ಟ ಹಾಗಾಯಿತು? ನಿನಗೆ ಹೆಂಡತಿಯಿಲ್ಲ ಎನ್ನುವ ಕಾರಣಕ್ಕಾಗಿ ಕಳೆದುಕೊಂಡಿರುವಂತಹ ಹೆಂಡತಿಯನ್ನ ಮತ್ತೆ ಪುನಃ ಪಡೆಯುವುದಕ್ಕೆ ನಿನ್ನ ಸಾಹಸವನ್ನೇ ನೀನು ಪ್ರಕಟಪಡಿಸಬೇಕು. ವೈಯಕ್ತಿಕವಾದಂತಹ ನಿನ್ನ ಘನತೆಯಿಂದ ಕಳೆದುಕೊಂಡಿರುವಂತಹ ನಿನ್ನ ಮಡದಿಯನ್ನ ಮರಳಿ ಪಡೆಯಬೇಕಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಕಟ್ಟವರ ಎದುರಿನಲ್ಲಿ ಕಣ್ಣೀರಿಗರೆಯುತ್ತ ಹೆಂಡತಿಯನ್ನ ಮರಳಿ ಪಡೆಯುವುದಕ್ಕಾಗಿ ಅವರ ಸಾಹಸವನ್ನ, ಅವರ ಬಲವನ್ನ ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮುಂದುವರಿದೆ. ಅದರಿಂದಾಗಿ ಸಹಜವಾಗಿ ನಿನ್ನ ಎತ್ತರ, ನಿನ್ನ ಘನತೆ ಎನ್ನುವುದು ಪ್ರಪಾತಕ್ಕೆ ಹೋಯಿತು. ನನ್ನನ್ನು ಈ ರೀತಿಯಾಗಿ ನಿಗ್ರಹಿಸುವ ಕಾರ್ಯಕ್ಕೆ ಮುಂದಾಗಿರುವ ನೀನು ಅವನೇ ಅಲ್ಲ. ನೀನೇ ದಶರಥನೆಂಬ ದ್ರೌಪದಿಯ ಸೂನು. ನೀನೇ ದಶರಥನೆಂಬ ದ್ರೌಪದಿಯ ಸೂನು. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊತ್ತ ಬಲೆಯನು ಪೋಗಾಡಿದ ನಿಬಲನು. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊತ್ತ ಬಲೆಯನು ಪೋಗಾಡಿದ ನಿಬಲನು. ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನ ಗುರು. ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನ ಗುರು. ಮನದನುಮಾನವಿ ಪರಿತೋರುತ್ತಿದೆ ನಿನಗಾರು ಸರಿಯಿಂದ. ಮನದನುಮಾನ ಈ ಪರಿತೋರುತ್ತಿದೆ ನಿನಗಾರು ಸರಿಯಂದ. ಆ ಅಯ್ಯ ಸೂರ್ಯವಂಶದ ನಾಮ, ನಿನ್ನನ್ನ ಇಷ್ಟೆಲ್ಲ ಆಕ್ಷೇಪಿಸುತ್ತಿರುವಂತಹ, ನಿನ್ನ ಮೇಲೆ ಅಪವಾದದ ಸುರಿಮಳೆಗಳನ್ನು ಸುರಿಸುತ್ತಾ ಇರುವ ನಾನೇನು ನಿನ್ನನ್ನ ತಿಳಿಯದೇ ಇದ್ದವ ಎಂಬುದಾಗಿ ಭಾವಿಸಬೇಡ. ಸೂರ್ಯವಂಶದ ನಾಮರು ಆಳಿ ಮಾಡಿ ಬೆಳಗಿರುವಂತಹ ಶ್ರೇಷ್ಠವಾದ ಅಯೋಧ್ಯ ನಗರದ ಹೊರೆಯಾಗಿ ವಿಜೃಂಭಿಸಿರುವಂತಹ ದಶರಥ ನೃಪಾಲನ ಮೂವರು ರಾಣಿಯರಲ್ಲಿ ಪಡೆದಿರುವಂತಹ 4 ಮಕ್ಕಳಲ್ಲಿ ಜ್ಯೇಷ್ಠನು ಶ್ರೇಷ್ಠನು ಆದಂತಹ ರಾಮಾಂದರೆ ನೀನೇ ಅಲ್ಲವೇನು? ಸಹಜವಾಗಿ ಎಲ್ಲ ವಿದ್ಯೆಗಳನ್ನ ಶಾಸ್ತ್ರಾಭ್ಯಾಸವನ್ನು ನಡೆಸಿ ಅಯೋಧ್ಯೆಯ ಪಟ್ಟಣವನ್ನು ಸೇರಿದಾಗ ತಂದೆಯ ಆಶಯದಂತೆ ಅಯೋಧ್ಯೆಯ ಮಹಾರಾಜನಾಗಿ ನೀನು ವಿಜೃಂಭಿಸಬೇಕಿತ್ತು. ಆದರೆ ಏನು ಮಾಡೋಣ? ನಿನ್ನಪ್ಪ ಅಮ್ಮನಿಗೆ ಕೊಟ್ಟಿರುವಂತಹ ಮಾತನ್ನು ನಡೆಸುವುದಕ್ಕಾಗಿ ಸಾಮ್ರಾಜ್ಯಕ್ಕೆ ಸಲ್ಲದೆ ಪಟ್ಟಾಭಿಷಿಕ್ತನಾಗಿ ರಾಜಾರಾಮನಾಗಬೇಕಾದಂತಹ ನೀನು ಮಡದಿಯನ್ನು ತಮ್ಮ ಲಕ್ಷ್ಮಣನನ್ನು ಸೇರಿಕೊಂಡು
ವನವಾಸವನ್ನ ಕೈಗೊಂಡು ಕಾಡನ್ನ ಸೇರಿ ಹಾಗೆ ಅಲ್ಲಲ್ಲಿ ಸಂಚರಿಸುತ್ತಾ ಇರುವಂತಹ ಸಂದರ್ಭ ಪಂಚವಟಿಯಲ್ಲಿ ವಾಸವಾಗಿರುವಾಗ ನಿನ್ನ ಹೆಂಡತಿಯಾದಂತಹ ಸೀತಾದೇವಿಯನ್ನ ಆದರುಳನಾದಂತಹ ರಾವಣ ಸನ್ಯಾಸಿ ವೇಷವನ್ನ ಧರಿಸಿ ಮೋಸದಿಂದ ಅಪಹರಿಸಿಕೊಂಡು ಹೋದ. ಹೆಂಡತಿಗಾಗಿ ಅಲ್ಲಲ್ಲಿ ಅಲೆಯುತ್ತಾ ಹೀಗೆ ಋಷಿಯನ್ನು ಕರೆತ ಬಂದಿರುವಂತಹ ನಿನಗೆ ಸುಗ್ರೀವನ ಸಖ್ಯತನ ಆಯಿತು. ತನ್ಮೂಲಕವಾಗಿ ನಿಮ್ಮಲ್ಲಿ ತುಲ್ಯಾರಿ ಮಿತ್ರತ್ವವೂ ಆಯಿತು. ಸುಗ್ರೀವನ ಹೆಂಡತಿಯನ್ನ ನೀನು ಬಿಡಿಸಿಕೊಳ್ಳುವುದು, ನಿನ್ನ ಹೆಂಡತಿಯಾದಂತಹ ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಸುಗ್ರೀವನ ಕಪಿಸೇನೆಯ ಸಹಾಯವನ್ನ ಪಡೆಯುವುದು. ರಾಮ ಬೇಕಿತ್ತ ತನ್ನ ಹೆಂಡತಿಯನ್ನೇ ರಕ್ಷಿಸಿಕೊಳ್ಳಲಿಕ್ಕಾಗಲಿ ನೈತಿಕತೆಯನ್ನ ಕಳೆದುಕೊಂಡಿರುವಂತಹ ಸುಗ್ರೀವ ತನ್ನ ಹೆಂಡತಿಯನ್ನ ಪಡೆಯುವುದಕ್ಕೆ ನಿನ್ನ ಸಹಾಯವನ್ನ ಪಡೆದ. ಹಾಗೆ ಒಬ್ಬ ತನ್ನ ಹೆಂಡತಿಯನ್ನ ರಕ್ಷಿಸಿಕೊಳ್ಳಲಾಗದಿರುವ ವ್ಯಕ್ತಿಯಿಂದ ನೀನು ಯಾವ ಫಲದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು? ಸುಗ್ರೀವನಲ್ಲಿಗೆ ಹೋಗದೆ ನೇರವಾಗಿ ನಾನೇ ನನ್ನಲ್ಲಿಗೆ ನೀನು ಬಂದದ್ದಾದ್ರೆ ರಾವಣನಲ್ಲಿ ಹೋಗುವುದಕ್ಕೆ ನಾನೇ ಹೋಗಬೇಕಾದ ಅನಿವಾರ್ಯತೆ ಇರಲಿಲ್ಲ. ನನ್ನ ಬಾಲವನ್ನ ಕಳಿಸ್ತಿದ್ದೆ, ಅಲ್ಲ ನನ್ನ ಬಾಲನನ್ನು ಕಳುಹಿಸ್ತಾ ಇದ್ದೆ. ನನ್ನ ಸಾಹಸದಿಂದವಾಗಿ ನಿನ್ನನ್ನ ಇಲ್ಲಿಯೇ ನಿಲ್ಲಿಸಿ ಬಾಲವನ್ನ ಬೆಳೆಸಿ ಸಂಪೂರ್ಣ ಲಂಕೆಯನ್ನ ನನ್ನ ಬಾಲದಿಂದಲೇ ಸುತ್ತಿ ಲಂಕೆಯನ್ನೇ ತಂದು ನಿನ್ನ ಕಾಲಬುಡದಲ್ಲಿರಿಸಿ ರಾಮ ಲಂಕೆಯನ್ನೇ ತಂದಿದ್ದೇನೆ. ನಿನ್ನ ಸೀತೆ ಎಲ್ಲಿದ್ದಾಳೆ ಹುಡುಕ ಎನ್ನುವುದಾಗಿ ಹೇಳ್ತಾ ಇದ್ದೆ. ಅದಲ್ಲ, ನನ್ನ ಮಗನಾದಂತ ಅಂಗದ ಅಂದ್ರೆ ನನ್ನ ಬಾಲ ಅವನನ್ನ ಕಳುಹಿಸ್ತಾ ಇದ್ದೆ. ನಾನಿಲ್ಲಿಯೇ ಕುಳಿತು ನಿನ್ನ ಮಡದಿಯಾದಂತಹ ಸೀತೆಯನ್ನು ತರಿಸುವುದಕ್ಕೆ ನನ್ನ ಸಾಹಸ, ನನ್ನ ಧೈರ್ಯದಿಂದ ಸಹಾಯವನ್ನು ಎಸೆಯುತ್ತಾ ಇದ್ದೆ. ಅದನ್ನು ಹೊರತುಪಡಿಸಿ ಹೇಳಿಯಾದಂತಹ ಸುಗ್ರೀವನ ಸಂಕೇತನವನ್ನು ಬಯಸಿ ಅವನಿಂದಲಾಗಿ ಸಹಾಯವನ್ನು ಯಾಚಿಸಿ ನಿನ್ನದಾದಂತಹ ಸೂರ್ಯವಂಶಕ್ಕೆ ಧರ್ಮವಲ್ಲದ, ಸೂರ್ಯವಂಶೀಯರು ಮಾಡಲಾಗದ ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗಿಸಿದೆಯಲ್ಲ, ಯಾಕೆ ಈ ಕಾರ್ಯವನ್ನು ನಡೆಸಿದೆ? ಯಾವ ನೈತಿಕತೆಯ ದೃಷ್ಟಿಯಲ್ಲಿ ನೀನು ಮಾಡಿದ್ದು ಸರಿಯೆನ್ನುವುದಾಗಿ ಹೇಳ್ತೀಯ? ಇನ್ನೇನು ಕೆಲವು ಕ್ಷಣ ಹೋಯಿತು ಅಂತಾದರೆ ನನ್ನ ಪ್ರಾಣ ಹೋಗಬಹುದು. ಹೋದಂತ ಪ್ರಾಣದ ಕುರಿತಾಗಿ, ಹೋಗುವ ಜೀವದ ಕುರಿತಾಗಿ ಆಲೋಚನೆಯಲ್ಲ. ನೀನು ಈ ಕಾರ್ಯವನ್ನು ಮಾಡುವಲ್ಲಿ ಯಾಕೆ ಈ ಮಾರ್ಗವನ್ನು ಅಳವಡಿಸಿಕೊಂಡೆ